ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ. ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಕಳೆದ ವಾರ ನಾವು 6 ಶ್ಲೋಕಗಳನ್ನು ನೋಡಿದ್ವಿ. ಇವತ್ತಿನ ದಿವಸದಿಂದ 7ನೇ ಶ್ಲೋಕದಿಂದ ನಾವು ಮುಂದೆ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಅಸ್ಮಾಕಂ ತು ವಿಶಿಷ್ಟ ಯೇ ತಾನ್ ನಿಬೋಧ ದ್ವಿಜೋತ್ತಮ. ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೇ. ಈಗ ಪಾಂಡವರ ಸೈನ್ಯದ ಕಡೆ ಯಾರ್ಯಾರಿದ್ದಾರೆ ಪ್ರಮುಖರು ಅಂತ ಹೇಳಿ ಆಯಿತು. ಈಗ ನಮ್ಮ ಸೈನ್ಯದಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ನಾಯಕರನ್ನ ನಿಮಗೆ ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರ ತಿಳಿಸ್ತೀನಿ ಅಂತ ಹೇಳಿ ದುರ್ಯೋಧನ ದ್ರೋಣಾಚಾರ್ಯರನ್ನ ಕುರಿತು ಹೇಳೋದಕ್ಕೆ ಹೊರಟಿದ್ದಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿಸ್ತತೈವ ಚ. ನಮ್ಮ ಒಂದು ಕುರುಕ್ಷೇತ್ರ ಈ ಯುದ್ಧದಲ್ಲಿ ನಮ್ಮ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳೋದಕ್ಕೆ ಹೊರಟಿಯಾನೆ. ಭವಾನ್ ನೀವಿದ್ದೀರಾ, ಭೀಷ್ಮರ ಇದ್ದಾರೆ, ಭೀಷ್ಮಾಚಾರ್ಯ ಇದ್ದಾರೆ, ಕರ್ಣ ಇದ್ದಾನೆ, ಕೃಪಾ ಇದ್ದಾನೆ, ಸಮಿತಿಂಜಯ ಇದ್ದಾನೆ, ಅಶ್ವತ್ಥಾಮ, ವಿಕರ್ಣ ಮತ್ತು ಸೋಮದತ್ತಿ ಅಂದರೆ ಸೋಮದತ್ತನ ಮಗ ಇದ್ದಾನೆ ಅಂತ ಹೇಳಿ, ಪುರುಷವಸ್ ಅಂತಕ್ಕಂಥವನು ಇದ್ದಾನೆ ಅಂತ ಹೇಳಿ ಪರಿಚಯವನ್ನ ಮಾಡಿಕೊಡ್ತಾರೆ. ಅನ್ಯೇ ಚ ಬಹವಃ ಶೂರ ಮದರ್ತೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಇವರಲ್ಲದೆ ಇನ್ನೂ ಅನೇಕ ಜನ ಇದ್ದಾರೆ. ಅಂದರೆ ಪ್ರಧಾನರಾಗಿರೋರ ಹೆಸರು ಹೇಳ್ತಾ ಇದ್ದೀನಿ. ಇವರಲ್ಲದೆ ಅನ್ಯೇಚ ಬಹವಃ ಶೂರಾಹ, ಅನೇಕರಾದಂತಹ ಶೂರರು, ಮದರ್ತೆ ತ್ಯಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣವನ್ನು ಬಿಡಲು ಸಿದ್ಧರಾಗಿರ್ತಕ್ಕಂತಹ ಇವರು ಸಾಮಾನ್ಯರೇನಲ್ಲ. ಇವರು ನಾನಾ ಶಸ್ತ್ರ ಪ್ರಹರಣಗಳಲ್ಲಿ ಯುದ್ಧ ವಿಶಾರದರಾಗಿದ್ದಾರೆ. ಅಂದರೆ ಕತ್ತಿ, ಗದೆ, ಬಿಲ್ಲು ಮುಂತಾದಂತಹ ಶಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡೋದ್ರಲ್ಲಿ ಇವರೆಲ್ಲ ಬಹಳ ಯುದ್ಧ ವಿಶಾರದರಾಗಿದ್ದಾರೆ. ಅಂದರೆ ಬಹಳ ಸ್ಕಿಲ್ ಇದೆ ಇವ್ರಿಗೆ, ಬಹಳಷ್ಟು ಯುದ್ಧದಲ್ಲಿ ಅನುಭವ ಇರ್ತಕ್ಕಂಥವ್ರು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತುದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮನಿಂದ ರಕ್ಷಿತವಾಗಿರ್ತಕ್ಕಂತಹ ನಮ್ಮ ಸೈನ್ಯ ಏನು ಕಡಿಮೆ ಇಲ್ಲ. ಭೀಮನಿಂದ ರಕ್ಷಿತವಾಗಿರ್ತಕ್ಕಂತಹ ಪಾಂಡವರ ಸೈನ್ಯ ಅಂತಕ್ಕಂಥದ್ದು ಪರಿಮಿತವಾಗಿದೆ. ಅಂದ್ರೆ ಅವ್ರದ್ದು ಒಂದು ಲಿಮಿಟ್ ಇದೆ, ನಮ್ದು ಅನ್ಲಿಮಿಟ್. ಅವ್ರದ್ದು ಬರೀ 7 ಅಕ್ಷೋಹಿಣಿ ಸೈನ್ಯ, ನಮ್ದು 11 ಅಕ್ಷೋಹಿಣಿ ಸೈನ್ಯ ಇದೆ. ಹಾಗಾಗಿ ನಾವೇ ಗ್ರೇಟ್ ಅಂತ ಹೇಳಿ ಇಲ್ಲಿ ಇವನೇನ್ ಮಾಡ್ತಾ ಇದ್ದಾನೆ, ಇವ್ರಿಗೆ ಬೂಸ್ಟ್ ಮಾಡ್ತಾ ಇದ್ದಾನೆ. ಅಂದ್ರೆ ಇವ್ರಿಗೆ ಯುದ್ಧದಲ್ಲಿ ಉತ್ಸಾಹ ಬಂದು ನಮಗೆ ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಯಾರು ನಾಯಕತ್ವದಲ್ಲಿ ಇರ್ತಾನೆ ಅವನು ಫಸ್ಟ್ ಅವನಿಗೆ ಆತ್ಮಬಲ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಹಾಗಾಗಿ ನಮ್ಮ ಹಿಂದೆ ಇರ್ತಕ್ಕಂಥವ್ರಿಗೂ ಆತ್ಮಸ್ಥೈರ್ಯವನ್ನ ತುಂಬಬೇಕು ಅಂತಕ್ಕಂಥದ್ದು ಈ ಒಂದು ಶ್ಲೋಕದಿಂದ ನಾವು ಅರ್ಥಚಿಂತನೆಯನ್ನ ಮಾಡಬಹುದು. ತಸ್ಯ ಸಂಜನಯನ್ ಹರ್ಷಂ ಕೃವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಇಲ್ಲಿ ಭೀಷ್ಮಾಚಾರ್ಯರಿಗೆ ಒಂದು ತಸ್ಯ ಸಂಜಯನ್ ಹರ್ಷಂ ಕುರುವೃದ್ಧ ಪಿತಾಮಹನಾಗಿರ್ತಕ್ಕಂಥವನು, ಪ್ರತಾಪಶಾಲಿಯಾಗಿರ್ತಕ್ಕಂಥವನು ಆಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಹರ್ಷವನ್ನ ಉಂಟು ಮಾಡೋಕ್ಕೋಸ್ಕರ ಶಂಖನಾದವನ್ನ, ಸಿಂಹನಾದ ಅಂತಂದ್ರೆ ಆ ಸಿಂಹದ ನಾದ ತುಂಬಾ ಜೋರಾಗಿರ್ತಲ್ಲ, ಅದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದು ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ, ಶಂಖನಾದ ಎಷ್ಟು ಜೋರಾಗಿತ್ತು ಅಂತ ಅಂದ್ರೆ ಸಿಂಹದ ನಾದಕ್ಕೆ ಸಮಾನವಾಗಿತ್ತು ಅಂತ ಹೇಳಿ ಉಪಮಾನವನ್ನ ಕೊಡ್ತಾರೆ. ಉಪಮಾನ ಉಪಮೇಯ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಇದೆಯಲ್ಲ, ಆ ರೀತಿಯಾಗಿ. ಯಾತಿಗೋಸ್ಕರ ಅಂತಂದ್ರೆ
ಅವರ ಒಂದು ಶಂಖದ ನಾದದಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಬಲಶಾಲಿಗಳಾಗಿದ್ದಾರೆ ಅಂತ ಹೇಳಿ. ಸಾಮಾನ್ಯವಾಗಿರ್ತಕ್ಕಂಥವ್ರು ಮಾಮೂಲಿ ಶಂಖವನ್ನೇ ಓದೋದಕ್ಕೆ ಕಷ್ಟ ಆಗುತ್ತೆ. ಇದರಲ್ಲಿ ಉಸಿರಾಟದ ಒಂದು ಅಭ್ಯಾಸ ಚೆನ್ನಾಗಿರ್ಬೇಕು, ಮತ್ತೆ ಅವರ ಶಕ್ತಿಗೆ ಅನುಸಾರವಾಗಿ ಜೋರಾಗಿ ಶಂಖವನ್ನ ಊದ್ಬೋದು. ಇಲ್ಲಿ ಶಂಖ ಊದೋದ್ರಲ್ಲಿ ಎರಡು ಸಿಗ್ನಿಫಿಕೆನ್ಸ್ ಇದೆ. ಒಂದು, ಯುದ್ಧ ಆರಂಭಕ್ಕೆ ನಾವು ಸಿದ್ಧ ಇದೀವಿ ಅಂತ ತೋರಿಸ್ಕೊಳ್ಳೋದು ಒಂದಾದ್ರೆ, ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತಕ್ಕಂಥದ್ದು ಒಂದು ಸಿಗ್ನಿಫಿಕೆನ್ಸ್, ಒಂದು ಸಿಂಬಾಲಿಕ್ ಆಗಿ ಇದರಲ್ಲಿ ಗೊತ್ತಾಗತ್ತೆ. ಚದಶಂಕಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಸ್ತ ಶಬ್ದಸ್ತು ಮೂಲೋಭವತ್. ಆಮೇಲೆ ತತಃ ಶಂಕಾಶ್ಚ ಭೇರ್ಯಶ್ಚ, ಇಲ್ಲಿ ಶಂಕ ಮತ್ತು ಭೇರಿಗಳು, ಪಣವಾನಕ, ಗೋಮುಖಾಹ, ಇದೆಲ್ಲ ಏನು ಅಂದ್ರೆ ಶಬ್ದ ಮಾಡ್ತಕ್ಕಂಥದ್ದು. ಇದರಲ್ಲಿ ರಣಕಹಳೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಇದರಲ್ಲಿ ಪಣವಾನಕ ಅಂತಕ್ಕಂಥದ್ದು ಕೂಡ ಅದು ಒಂದು ಶಬ್ದವನ್ನು ಮಾಡ್ತಕ್ಕಂಥ ಒಂದು ಏನ್ ಹೇಳ್ಬೋದು ಅಂತ ಅಂದ್ರೆ ಭೇದಗಳು. ಅಂದ್ರೆ ಶಂಖವನ್ನ ಶಬ್ದವನ್ನ ಉಂಟು ಮಾಡ್ತಕ್ಕಂಥದ್ದು, ಯುದ್ಧದಲ್ಲಿ ಶಬ್ದವನ್ನ ಉಂಟು ಮಾಡತಕ್ಕಂಥ ಉಪಯೋಗಿಸ್ತಕ್ಕಂತಹ ಒಂದು ಟೂಲ್ಸ್ ಅಂತ ಹೇಳ್ಬೋದು. ಅದೆಲ್ಲಾನು ಓದಿದ್ರು. ಸಹಸೈವಾಭ್ಯ ಹನ್ಯಂತ ಶಬ್ದಸ್ತು ಮೂಲೋ ಅಭವತು, ಅಂದ್ರೆ ದೊಡ್ಡದಾದಂತಹ ಒಂದು ಶಬ್ದ ಅಂತಕ್ಕಂಥದ್ದು, ಗದ್ದಲ ಅಂತಕ್ಕಂಥದ್ದು ಉಂಟಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ವೇತೈರ್ ಹರೈರ್ಯುಕ್ತೆ ಮಹತಿ ಸ್ಯಂದವೇ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತು. ಆಮೇಲೆ ಬಿಳಿಯ ಕುದುರೆಗಳಲ್ಲಿ ಕಟ್ಟಿದ್ದಂತಹ ದೊಡ್ಡ ಸ್ಯಂದ ಅಂದ್ರೆ ರಥದಲ್ಲಿ ಕುಳಿತಿರ್ತಕ್ಕಂತಹ ಕೃಷ್ಣಾರ್ಜುನರು ಯಾವ ರಥದಲ್ಲಿ ಕೂತಿದ್ದಾರೆ ಅಂದ್ರೆ ಶ್ವೇತೈ, ಅಂದ್ರೆ ಬಿಳಿಯದಾದಂತಹ ಕುದುರೆಯಲ್ಲಿ ಕುಳಿತಿರ್ತಕ್ಕಂತಹ ಕೃಷ್ಣಾರ್ಜುನರು ದಿವ್ಯವಾದಂತಹ ಶಂಖಗಳನ್ನ ಊದಿದ್ರು. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ. ಪಾಂಚಜನ್ಯ ಅಂತಕ್ಕಂತಹ ಶಂಖವನ್ನ ಶ್ರೀಕೃಷ್ಣ ಊದಿದ್ರೆ, ದೇವದತ್ತ ಅಂತ ಶಂಖವನ್ನ ಧನಂಜಯ ಶಂಖನಾದವನ್ನು ಮಾಡ್ದ. ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ, ವೃಕೋದರನಾಗಿರ್ತಕ್ಕಂತಹ ಭೀಮ ಪೌಂಡ್ರ ಅಂತಕ್ಕಂತಹ ಶಂಖವನ್ನು ಊದ್ದ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಅನಂತ ವಿಜಯ ಅಂತಕ್ಕಂತಹ ಶಂಖವನ್ನ ರಾಜನಾಗಿರ್ತಕ್ಕಂತಹ ಕುಂತಿಪುತ್ರನಾಗಿರ್ತಕ್ಕಂತಹ ಯುಧಿಷ್ಠಿರ ಊದುದ. ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ, ನಕುಲ ಸಹದೇವರು ಸುಘೋಷ ಮಣಿಪುಷ್ಪಕ ಅಂತಕ್ಕಂತಹ ಶಂಖವನ್ನ ಕ್ರಮವಾಗಿ ಊದಿದ್ರು. ನಕುಲ ಸುಘೋಷವನ್ನು, ಸಹದೇವನು ಮಣಿಪುಷ್ಪ ಅಂತಕ್ಕಂತಹ ಶಂಖವನ್ನು ಊದಿದ್ರು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಅಪರಾಜಿತಃ. ಇಲ್ಲಿ ಅಪರಾಜಿತನಾಗಿರ್ತಕ್ಕಂತಹ ಸಾತ್ಯಕಿ, ವಿರಾಟ, ದೃಷ್ಟದ್ಯುಮ್ನ, ಶಿಖಂಡಿ, ಕಾಶಿರಾಜ ಇವರೆಲ್ಲರೂ ಮಹಾರಥರು. ಇವರು ಎಲ್ಲರೂ ಕೂಡ ಶಂಖವನ್ನು ಊದಿದ್ರು. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮುಃ ಪೃಥಕ್ ಪೃಥಕು. ಇಲ್ಲಿ ದ್ರುಪದ, ದ್ರೌಪದೇಯಾಶ್ಚ ಅಂದ್ರೆ ದ್ರೌಪದಿಯ ಮಕ್ಕಳು ಎಲ್ಲರೂ ಎಲ್ಲ ಪೃಥ್ವೀಪತಿಗಳು ಅಂದ್ರೆ ರಾಜರು ಕೂಡ, ಸೌಭದ್ರ ಅಂದ್ರೆ ಸುಭದ್ರೆಯ ಮಗ, ಮಹಾಬಾಹುವಾಗಿರ್ತಕ್ಕಂತಹ ಸುಭದ್ರೆಯ ಮಗ, ಎಲ್ಲರೂ ಕೂಡ ಪೃಥಕ್ ಪೃಥಕ್ ಅಂದ್ರೆ ಅವರವರ ಶಂಖವನ್ನ ಅವರವರು ಊದಿದ್ರು ಅಂತ ಹೇಳಿ ಹೇಳ್ತಾರೆ. ಸಘೋಷೋ ಧಾತ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ವಿನುನಾದಯನ್ನ. ಆ ಗದ್ದಲ ಎಷ್ಟು ಜೋರಾಗಿತ್ತು ಅಂದ್ರೆ ಭೂಮ್ಯಾಕಾಶವನ್ನು ಭೇದಿಸೋ ತರ, ಸೀಳ್ಕೊಂಡು ಹೋಗೋ ತರದಲ್ಲಿ ಅಷ್ಟು ಜೋರಾಗಿತ್ತು. ಎಲ್ಲರೂ ಒಟ್ಟಿಗೆ ಶಂಖವನ್ನ ಊದಿದಾಗ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಅಧ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯುಮ್ನ ಪಾಂಡವಃ. ಅವಾಗ ಭೂಪತಿಯಾಗಿರ್ತಕ್ಕಂತಹ ದುರ್ಯೋಧನ ಹೇಳ್ತಾ ಇದ್ದಾನೆ, ನೋಡ್ತಾ ಇದ್ದಂತೆ ಕಪಿಧ್ವಜನಾಗಿರ್ತಕ್ಕಂತಹ ಅರ್ಜುನ ಬರ್ತಾ ಇದ್ದಾನಲ್ಲಿ ಶಸ್ತ್ರ ಸಂಪಾತ ಧನುದ್ಯುಮ್ನ ಪಾಂಡವ ಧನಸ್ಸನ್ನ ಹಿಡ್ಕೊಂಡು, ಗಾಂಡೀವ ಧನಸ್ಸನ್ನ ಹಿಡ್ಕೊಂಡು ಶ್ರೀಕೃಷ್ಣನ ಜೊತೆಯಲ್ಲಿ ಬರ್ತಾ ಇದ್ದಾನೆ. ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್. ಇಲ್ಲಿ ಅರ್ಜುನ ಶ್ರೀಕೃಷ್ಣಂಗೆ ಹೇಳ್ತಾ ಇದ್ದಾನೆ, ಸೇನೆಯೋರ್ ಮಧ್ಯೆ, ಎರಡು ಸೈನ್ಯಗಳ ಮಧ್ಯದಲ್ಲಿ ರಥಂ ಸ್ಥಾಪಯ ಮೇ ಅಚ್ಯುತ, ನಿನ್ನ ರಥವನ್ನು ಹೇ ಅರ್ಜುನ ಹೇ ಕೃಷ್ಣ ಚ್ಯುತನಾಗದೇ ಇರ್ತಕ್ಕಂಥವನು ಅಚ್ಯುತ. ಹಾಗಾಗಿ ಅಚ್ಯುತನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣನ್ಗೆ ಹೇಳ್ತಾ ಇದ್ದಾನೆ, ನನ್ನ ಈ ಒಂದು ರಥವನ್ನ ಉಭಯ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸುವಂತ. ಯಾವದೇತಾ ನಿರೀಕ್ಷೇಹಂ, ಇಲ್ಲಿ ಯಾರ್ಯಾರು ಯುದ್ಧ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಬಂದಿದ್ದಾರೆ, ಅಂದ್ರೆ ನಾನು ಯಾರು ವಿರುದ್ಧವಾಗಿ ಹೋರಾಟವನ್ನ ಯುದ್ಧವನ್ನ ಮಾಡಬೇಕೋ ಅದನ್ನ ನೋಡಬೇಕು, ಯಾರ್ಯಾರು ಯುದ್ಧಾಕಾಂಕ್ಷಿಗಳಾಗಿದ್ದಾರೆ ಅವರನ್ನು ನೋಡೋಕ್ಕೋಸ್ಕರ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳಿ ಶ್ರೀಕೃಷ್ಣನಿಗೆ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿಗೆ ಈ ಒಂದು 22 ಶ್ಲೋಕಗಳು ಆಗಿದೆ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇನ್ನ ಇದು ಒಂದು ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಭಗವದ್ಗೀತೆ ಚಿಂತನೆಯ ಆರಂಭವನ್ನ ಮಾಡಿದ್ದೀನಿ. ಇನ್ನೂ ಇದನ್ನ ಮಾಡ್ತಾ ಎಲ್ಲದರಲ್ಲೂ ಅಷ್ಟೇನೆ, ಸರ್ವೇ ಕಾರ್ಯಾರಂಭೆ ಧೂಮವತ್ ಅಗ್ನಿ ಅಂತ. ಕಾರ್ಯ ಆರಂಭ ಮಾಡ್ಬೇಕಾದ್ರೆ ಹೇಗಿರುತ್ತೆ ಅಂತಂದ್ರೆ, ಬೆಂಕಿ ಜ್ವಾಲೆ ಹತ್ಕೊಂಡು ಉರಿಯೋದಕ್ಕೆ ಮುಂಚೆ ಫಸ್ಟ್ ಧೂಮ ಅಂದ್ರೆ ಹೊಗೆ ಬರುತ್ತೆ, ಆಮೇಲೆ ಅದ್ರಲ್ಲಿ ಜ್ವಾಲೆ ಬರುತ್ತೆ ಅಲ್ವಾ. ಹಾಗೇನೆ ಒಂದು ಆರಂಭ ಮಾಡ್ಬೇಕಾದ್ರೆ ಯಾರು ತಪ್ಪುಗಳಿದ್ರೆ ಅದನ್ನ ಸರಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ವಿವರಣೆ ಕೊಟ್ಟು ಅರ್ಥ ಮಾಡಿಸೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದೀನಿ. ಇಲ್ಲಿ ವಿಚಾರ ಏನು ಅಂತಂದ್ರೆ, ನಾವು ಅರ್ಥಚಿಂತನೆ ಮಾಡ್ತಿರೋದು ನಮ್ಮ ಜೀವನದಲ್ಲಿ ಸುಖವನ್ನ, ನೆಮ್ಮದಿ, ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಏನೋ ಪ್ರಯತ್ನ ಅಂತಕ್ಕಂಥದ್ದು. ಇಲ್ಲಿ ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಸ್ವಲ್ಪ ಗಲಿಬಿಲಿ ಆಯ್ತು, ಏಕೆಂತಂದ್ರೆ ಇಲ್ಲಿ ಸುಮಾರು ಜನ ಅವಾಗ ಜಾಯಿನ್ ಆಗ್ತಾ ಇದ್ರು. ಅದನ್ನ ಪ್ರೆಸ್ ಮಾಡ್ಬೇಕಾದ್ರೆ ಸ್ವಲ್ಪ ಇದಾಯ್ತು, ಅದಕ್ಕೆ ಟೈಪ್ ಕೂಡ ಮಾಡಿ ಹಾಕೀನಿ. ವಸ್ತು, ವ್ಯಕ್ತಿ, ವಿಷಯ ಅಲ್ವಾ. ನಮ್ಮ ಜೀವನದಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ, ಯಾವಾಗಲೂ ಯಾವ್ದಾದ್ರು ಒಂದು ವಸ್ತು ಬಗ್ಗೆ ಮಾತಾಡ್ತೀವಿ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ. ಅದಿಲ್ಲ ಅಂತಂದ್ರೆ ಯಾರ್ದೋ ವಿಷಯ ಸಂಬಂಧ, ನಮಗ್ ಸಂಬಂಧ ಪಡದೇ ಇದ್ರು ಕೂಡ ಅದ್ರ ಬಗ್ಗೆ ನಾವು ಹೆಚ್ಚು ಆತರತೆ ಮತ್ತೆ ಕಾತರ ಎಲ್ಲವನ್ನು ತೋರಿಸ್ತೀವಲ್ಲ ವಿಷಯ. ಈ ಮೂರೇ ವಿಚಾರ ನಮಗೆ ಏನಾಗತ್ತೆ, ದುಃಖಕ್ಕೆ ಹೇತು ಅಂದ್ರೆ ಕಾರಣ ಅಂತ ಹೇಳಿ ಕಾರಣ ಆಗತ್ತೆ. ಹಾಗಾಗಿ ನಾವು ವಸ್ತು, ವ್ಯಕ್ತಿ, ವಿಷಯ ಈ ಮೂರು ವಿಚಾರದಲ್ಲೂ ಕೂಡ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ತಿದ್ದೇವೆ. ಅಂದ್ರೆ ನಿರ್ಲಿಪ್ತವಾಗಿ ಇತ್ತು ಅಂತಂದ್ರೆ ನಮಗ್ ಸುಖ ಉಂಟಾಗತ್ತೆ. ನಮ್ಮ ಜೀವನದಲ್ಲಿ ಏನು ಅಂತಂದ್ರೆ, ನಾವು ಸುಖವಾಗಿರೋದು ಅಂತಂದ್ರೆ ಸ್ವಾರ್ಥ ಅಂತಲ್ಲ, ಫಸ್ಟ್ ನಾವು ನೆಮ್ಮದಿಯಾಗಿ ಸುಖವಾಗಿ ಇದ್ರೆ ನಾವು ಇನ್ನೊಬ್ರಿಗೆ ನೆಮ್ಮದಿ ಅಥವಾ ಸುಖವನ್ನ ಕೊಡೋದಕ್ಕೆ ಸಾಧ್ಯ. ನಾವೇ ಗೊಂದಲದಲ್ಲಿದ್ರೆ ಇನ್ನೊಬ್ರಿಗೂ ಗೊಂದಲ ಉಂಟು ಮಾಡ್ತೀವಿ, ನಾವೇ ಭಯದಲ್ಲಿದ್ರೆ ಇನ್ನೊಬ್ರಿಗೆ ಭಯವನ್ನು ಉಂಟು ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಸುಖಿ ಸುಖವನ್ನ ಹಂಚ್ತಾನೆ, ದುಃಖಿ ದುಃಖವನ್ನ ಹಂಚ್ತಾನೆ ಅಂತ ಹೇಳಿ. ಹಾಗಾಗಿ ನಾವು ಸುಖವಾಗಿ ನೆಮ್ಮದಿಯಾಗಿತ್ತಂದ್ರೆ ನಾವು ಬೇರೆಯವ್ರಿಗೆ ಅದನ್ನ ಹಂಚೋದಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಇವತ್ತಿನ ಒಂದು ಚಿಂತನೆ ಕಾರ್ಯಕ್ರಮದ ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಮ್ದ ಅಭಿಪ್ರಾಯಗಳನ್ನ ದಯವಿಟ್ಟು ಎಲ್ಲರೂ ತಿಳಿಸಿ, ಇನ್ನೂ ಹೆಚ್ಚು ಜನಗಳು ಭಾಗವಹಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀಕೃಷ್ಣಾರ್ಪಣಮಸ್ತು.